ಕೇರಳ ಆಯುರ್ವೇದಿಕ್ ದರ್ಪಣಂ ಅಂತ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಏನು ಟ್ರೀಟ್ಮೆಂಟ್ ಅಂದರೆ ಇದು ಡಾರ್ಕ್ ಸರ್ಕಲ್ ಏನೇನು ಯೂಸ್ ಆಗುತ್ತೆ ಅಂದರೆ ಡಾರ್ಕ್ ಸರ್ಕಲ್ಲು, ಕಣ್ಣಲ್ಲಿರೋ ಡಸ್ಟು, ಬಾಡಿ ಫುಲ್ಲು ಹೀಟು, ಮತ್ತು ಸ್ಪೆಕ್ಸ್ ಹಾಕ್ಕೊಂಡಿರ್ತಾರಲ್ಲ ಕಣ್ಣು ಸ್ವಲ್ಪ ಇದಿರೋದಕ್ಕೆ ಅದಕ್ಕೂ ಇದು ಯೂಸ್ ಆಗುತ್ತೆ. ಇದು ಬಂದು 8 ಡೇಸ್ ಇದು ಏನು ಮಾಡ್ತಾ ಇದ್ದೀವಿ, 8 ಡೇಸ್ ಕಂಟಿನ್ಯೂಸ್ ನಾವು ಮಾಡಿದ್ವಿ ಅಂದರೆ ಅವ್ರಿಗೆ ಎಲ್ಲನೂ ಸ್ವಲ್ಪ ಅವರೆಲ್ಲ ಹೆವಿ ಪ್ರಾಬ್ಲಮ್ 8 ಡೇಸ್, ಲೈಟ್ ಪ್ರಾಬ್ಲಮ್ 15 ಡೇಸ್. ಹೆವಿ ಪ್ರಾಬ್ಲಮ್ 8 ಡೇಸ್ ಕಂಟಿನ್ಯೂಸ್ ನೀವು ಹಾಕೊಂಡು ಮಾಡ್ಕೊಂಡು ತುಂಬ ಪ್ರಾಬ್ಲಮ್ ಇದೆ ನನಗೆ, ಕಣ್ಣು ಸರಿಗಿದೆ, ಡಾರ್ಕ್ ಸರ್ಕಲ್ ಜಾಸ್ತಿ ಇದೆ, ಕಣ್ಣು ಇನ್ಫೆಕ್ಷನ್ ಆಗಿದೆ, ಕಣ್ಣು ಡಸ್ಟ್ ಅಲರ್ಜಿ ಇದೆ ಅಂತ ಅನ್ನೋರಿಗೆ 8 ಡೇಸ್ ನೀವು ಕಂಟಿನ್ಯೂಸ್ ಮಾಡ್ಬೋದು. ಇಲ್ಲ ಅವ್ರಿಗೆ ಕಡಿಮೆ ಇದೆ ಅಂತಂದರೆ 15 ಡೇಸ್ ஒன்ஸ் ನೀವು ಮಾಡ್ಕೋಬೋದು. அப்புறம் கண் ஆப்ரேஷன் பண்ணவங்களுக்கு 3 மந்த் 6 மந்த் பண்ணக்கூடாது, லென்ஸ் யூஸ் பண்ணுறவங்களுக்கு பண்ணக்கூடாது. அது மட்டும். ಮತ್ತೆ ಕಣ್ಣು ಆಪರೇಷನ್ ಮಾಡಿದವ್ರಿಗೆ ಇದನ್ನ ಇವು ಮಾಡಬಾರ್ದು, 3 ಮಂತ್ ತನಕ ಏನು ಮಾಡಬಾರ್ದು. பசுனை புதி சுத்தமான பசுனையை டைரக்டா ஹீட் பண்ணக்கூடாது, இன்டைரக்டா ஹீட் பண்ணணும். இன்டைரக்டா தான் ஹீட் பண்ணணும். ஹீட் வந்து தொட்டு பத்துல கண்ணில் ஊற்றணும், சுட சுட ஊற்றிடக்கூடாது. ಇದು ಬಂದು ಪ್ಯೂರ್ ಗೀ. ಏನಾದರೂ ಬಿಸಿ ನೀರಲ್ಲಿ, ಅದು ಬಿಸಿ ನೀರಲ್ಲಿ ಏನಾದರೂ ಬೌಲಲ್ಲಿ ಇಕ್ಕಿ ಅದನ್ನ ಆಯಿಲ್ ಬಿಸಿ ಮಾಡಿ ಕಳಿಯಿಟ್ಟು ಅದು ಹೆಂಗಿದೆ ಬಿಸಿ ಔಟ್ ಹೆಂಗಿದೆ ಅಂತ ಟೆಸ್ಟ್ ಮಾಡಿ ನೀವು ಹಾಕಿ.